ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ದೆಹಲಿಯಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿ ಆಗಿದೆ. ಯಾವ ಸಮುದಾಯದಿಂದ ಶಕ್ತಿ ಬರುತ್ತೋ ಆ ಸಮಾವೇಶವನ್ನ ಮಾಡಿ ಗ್ಯಾರಂಟಿ ಕೊಟ್ಟಿದ್ದೀರಿ, ಜನರಲ್ಲಿ ವಿಶ್ವಾಸವನ್ನ ಮೂಡಿಸಿ ಎಂದಿದ್ದಾರೆ ಹೈಕಮಾಂಡ್ ನಾಯಕರು. ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು ಇಲ್ಲವೇ ಬೆಂಗಳೂರಿನಲ್ಲಿ ಸಮಾವೇಶ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈಗ ಸಚಿವ ಕೆಎನ್ ರಾಜಣ್ಣ ದೆಹಲಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು ಹೈಕಮಾಂಡ್ ಮೂಲಕವೇ ಈಗ ಟಕ್ಕರ್ ಕೊಟ್ಟಿದ್ದಾರೆ. ರಾಜಣ್ಣ ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಲಾಗಿತ್ತು, ಆದ್ರೆ ಈಗ ಹೈಕಮಾಂಡ್ ಮೂಲಕವೇ ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಿಸ್ಕೊಂಡಿದ್ದಾರೆ. ದಲಿತ ಸಿಎಂ ಕೂಗಿನ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಅವರು ಕಟ್ಕೊಂಡ್ರು ಕಾಂಗ್ರೆಸ್ ಪಕ್ಷದ ವೇದಿಕೆ ಅಂತ ಹೇಳಿ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷತೆಯಲ್ಲಿ ಸುರ್ಜೇವಾಲಾ ಅವರು ಅದನ್ನು ಉದ್ಘಾಟನೆಯನ್ನ ಮಾಡಿದಂಥದ್ದು ಹಾಸನದಲ್ಲಿ ಮಾಡಿದ್ದೇವೆ. ಅಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡಗಳು ಭಾಗವಹಿಸಲು ವಿರೋಧ ಪಕ್ಷದವರು ಬರಕ್ಕೆ ಬರ್ತಾರೆ, ಅಲ್ಲಿ ಕಾಂಗ್ರೆಸ್ ಪಕ್ಷದವರೇ ಬರೋದು. ಹಾಗೆಂದ್ರೆ ಮುಂದೆನೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಒಳಗೊಂಡಂತೆ ಮಾಡ್ತೇವೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಪ್ಯಾರಲಲ್ ಆಗಿ ಆಗಲಿ ಅಥವಾ ಇನ್ಯಾವುದೋ ವಿರೋಧ ಪಕ್ಷದ ಬೆಂಬಲದಿಂದಾಗಲಿ ಮಾಡ್ತಕ್ಕಂಥದ್ದಿಲ್ಲ. ಸರ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಹಿಂದೆ ಹೇಳಿತ್ತು. ಏನಂತ, ಲೋಕಸಭೆ ಚುನಾವಣೆ ಆಗೋವರೆಗೂ ಯಾವುದೇ ಬದಲಾವಣೆ ಇಲ್ಲ, ಲೋಕಸಭಾ ಚುನಾವಣೆ ಆದ ನಂತರ. ಕೆಎನ್ ರಾಜಣ್ಣ ಹೈಕಮಾಂಡ್ ಮೂಲಕ ಈ ಎಸ್ಸಿ ಎಸ್ಟಿ ಸಮಾವೇಶವನ್ನ ಅಥವಾ ಈಗಾಗಲೇ ಏನು ಸಭೆಯನ್ನ ನಡೆಸಿದ್ರು ಆ ಸಭೆಗೂ ಕೂಡ ಬ್ರೇಕ್ ಹಾಕಲಾಗಿತ್ತು, ಆದರೆ ಹೈಕಮಾಂಡ್ ಮೂಲಕವೇ ಗ್ರೀನ್ ಸಿಗ್ನಲ್ ಅನ್ನ ಕೊಡಿಸ್ಕೊಂಡಿದ್ದಾರೆ ಕೆಎನ್ ರಾಜಣ್ಣ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರು, ಅಲ್ಲಿ ಹೈಕಮಾಂಡ್ ನಾಯಕರು ಏನು ಹೇಳಿದ್ರು ಅನ್ನುವಂಥ ವಿಚಾರವನ್ನ ಕೂಡ ಮಾತಾಡಿದ್ದಾರೆ. ಯಾವ ಸಮುದಾಯದಿಂದ ಶಕ್ತಿ ಬರುತ್ತೆ, ಕಾಂಗ್ರೆಸ್ಗೆ ಶಕ್ತಿ ತುಂಬುತ್ತೆ ಆ ಸಮಾವೇಶವನ್ನ ಮಾಡಿ ಅನ್ನುವಂಥ ವಿಚಾರವನ್ನ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅನ್ನೋದನ್ನ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಸರ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಹಿಂದೆ ಹೇಳಿತ್ತು. ಏನಂತ, ಲೋಕಸಭೆ ಚುನಾವಣೆ ಆಗೋವರೆಗೂ ಯಾವುದೇ ಬದಲಾವಣೆ ಇಲ್ಲ, ಲೋಕಸಭಾ ಚುನಾವಣೆ ಆದ ನಂತರ ನಿರ್ಧಾರ ಮಾಡಲಾಗುವುದು. ಈಗ ಲೋಕಸಭಾ ಚುನಾವಣೆ ಮುಗಿದಿದೆ, ಎಷ್ಟೋ ಜನ ಶಾಸಕರಿದ್ದಾರೆ, ಯಾವಾಗ ಕೆಪಿಸಿಸಿ ಹೈಕಮಾಂಡ್ ಸ್ಪಷ್ಟತೆ ಕೊಡಬೇಕು ಅನ್ನುವಂಥದ್ದು ವೇದಿಕೆ ಅಂತ ಹೇಳಿ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷತೆಯಲ್ಲಿ ಸುರ್ಜೇವಾಲಾ ಅವರು ಅದನ್ನು ಉದ್ಘಾಟನೆಯನ್ನ ಮಾಡಿದಂಥದ್ದು ಹಾಸನದಲ್ಲಿ ಮಾಡಿದ್ದೇವೆ. ಅಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡಗಳು ಭಾಗವಹಿಸಲು ವಿರೋಧ ಪಕ್ಷದವರು ಬರಕ್ಕೆ ಬರ್ತಾರೆ, ಅಲ್ಲಿ ಕಾಂಗ್ರೆಸ್ ಪಕ್ಷದವರೇ ಬರೋದು. ಹಾಗೆಂದ್ರೆ ಮುಂದೆನೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಒಳಗೊಂಡಂತೆ ಮಾಡ್ತೇವೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಪ್ಯಾರಲಲ್ ಆಗಿ ಆಗಲಿ ಅಥವಾ ಇನ್ಯಾವುದೋ ವಿರೋಧ ಪಕ್ಷದ ಬೆಂಬಲದಿಂದಾಗಲಿ ಮಾಡ್ತಕ್ಕಂಥದ್ದಿಲ್ಲ. ಅಧ್ಯಕ್ಷತೆಯಲ್ಲಿ ಸುರ್ಜೇವಾಲಾ ಅವರು ಅದನ್ನು ಉದ್ಘಾಟನೆಯನ್ನ ಮಾಡಿದಂಥದ್ದು ಹಾಸನದಲ್ಲಿ ಮಾಡಿದ್ದೇವೆ. ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಡಿಕೆ ಶಿವಕುಮಾರ್ ವರ್ಸಸ್ ಕೆಎನ್ ರಾಜಣ್ಣ ಇವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಇವತ್ತು ನಿನ್ನೆಯದಲ್ಲ. ಈ ಹಿಂದೆ ಸಮಾವೇಶವನ್ನು ನಡೆಸಬೇಕು, ಸಭೆಯನ್ನು ನಡೆಸಬೇಕು ಅನ್ನುವಂಥ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಹೈಕಮಾಂಡ್ ಇಂದ ಇದಕ್ಕೆ ಬ್ರೇಕ್ ಹಾಕಿದ್ರು, ಆದರೆ ಈಗ ಹೈಕಮಾಂಡ್ ನಿಂದಲೇ ಗ್ರೀನ್ ಸಿಗ್ನಲ್ ಅನ್ನ ಕೊಡಿಸ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲೂ ಕೂಡ ಒಂದಷ್ಟು ಮಾತುಗಳು ನಡೀತಾ ಇದೆ. ಕೆಎನ್ ರಾಜಣ್ಣ ಅವರು ದೆಹಲಿಗೆ ಹೋಗಿ ಒಂದು ರೀತಿಯಲ್ಲಿ ಸಕ್ಸಸ್ ಆದ್ರ ಅನ್ನುವಂಥ ರೀತಿಯಲ್ಲಿ ಮಾತುಕತೆಗಳು ನಡೀತಾ ಇದೆ. ರಾಜಕೀಯವಾಗಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ, ಜೊತೆಗೆ ಎಸ್ಸಿ ಎಸ್ಟಿ ಸಮಾವೇಶ ನಡೆಯೋದ್ರಿಂದ ಯಾವ ರೀತಿ ಇವ್ರಿಗೆ ಬೂಸ್ಟ್ ಸಿಕ್ಕಿದಂತ ಆಗುತ್ತೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಆನಂದ್. ಅಶ್ವಿನಿ, ಪ್ರಮುಖವಾಗಿ ದಲಿತ ನಾಯಕರ ಬ್ರೇಕ್ಫಾಸ್ಟಿಂಗ್ ಮೀಟಿಂಗ್ಗಳಿಗೆ ಡಿಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಲಗಾಮನ್ನ ಹಾಕಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ಹಾಗೆ ಸುರ್ಜೇವಾಲಾ ವಿರುದ್ಧ ಈ ದಲಿತ ನಾಯಕರು ಅಂದ್ರೆ ಕೆಎನ್ ರಾಜಣ್ಣ, ಪರಮೇಶ್ವರ್, ಈ ಕಡೆ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಈ 4 ದಲಿತ ಸಚಿವರೇನಿದ್ರೆ ಇವರು ಕೆರಳಿ ಕೆಂಡವಾಗಿದ್ರು. ಜೊತೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡೋದಕ್ಕೆ ಮುಂದಾಗಿದ್ರು. ಈಗ ಸದ್ಯ ಕೆಎನ್ ರಾಜಣ್ಣ ಅವರು ನಿನ್ನೆ ಇವತ್ತು ದೆಹಲಿನಲ್ಲೇ ಇದ್ದುಕೊಂಡು ಎಲ್ಲ ಪ್ರಮುಖ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಎಸ್ಟಿ ಸಮಾವೇಶಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಮೊದಲಿಂದಲೂ ಕೂಡ ದಲಿತ ಒಂದು ಸಮುದಾಯಕ್ಕೆ ಸಿಎಂ ಸ್ಥಾನಮಾನವನ್ನ ಕೊಡಬೇಕು. ಕಳೆದ ಚುನಾವಣೆಯಲ್ಲಿ ಎಲ್ಲಾ ದಲಿತರು ಕೂಡ
ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಹಾಗಾಗಿ ದಲಿತ ಸಿಎಂ ವಿಚಾರ ಬಂದಾಗ ತಮ್ಮ ಸಮುದಾಯಕ್ಕೆ ಮಣೆ ಹಾಕಬೇಕು ಅನ್ನೋ ಒಂದು ಒತ್ತಾಯ ಮಾಡ್ತಾ ಇದ್ರು. ಈಗ ಪ್ರಮುಖವಾಗಿ ಸಮಾವೇಶದ ಮೂಲಕ ಈ ದಲಿತ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬಹುದು. ಈಗಾಗಲೇ ಚಿತ್ರದುರ್ಗ ಅಥವಾ ದಾವಣಗೆರೆ ಅಥವಾ ಹುಬ್ಬಳ್ಳಿ, ಮೈಸೂರು ಈ ಒಂದು ಭಾಗಗಳಲ್ಲಿ ಸಮಾವೇಶವನ್ನ ಮಾಡೋದಕ್ಕೆ ಇವರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ನಾಯಕರು ಕೂಡ ಒಂದು ಫುಲ್ ಹ್ಯಾಪಿ ಆಗಿರ್ತಕ್ಕಂಥದ್ದು. ಮುಂದೆ ಡಿ.ಕೆ. ಶಿವಕುಮಾರ್ ಅವರನ್ನ ಅಡಿಯೋದಕ್ಕೂ ಕೂಡ ಇದೊಂದು ಪ್ರಬಲ ಅಸ್ತ್ರ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ದಲಿತ ಸಮಾವೇಶಗಳನ್ನ ಮಾಡಿ ದಲಿತ ಸಿಎಂ ಕೂಗು ಏರಿದೆ. ಇದನ್ನ ಹೈಕಮಾಂಡ್ಗೆ ಮುಟ್ಟಿಸಿ ಅವ್ರ ಮೇಲೆ ಒಂದಷ್ಟು ಒತ್ತಡವನ್ನ ತರ್ತಕ್ಕಂಥ ಒಂದು ಪ್ರಯತ್ನಗಳಿಗೂ ಕೂಡ ಈ ನಾಯಕರು ಹಾಕಿರ್ತಕ್ಕಂಥದ್ದು. ಹಾಗಾಗಿ ಕೆ.ಎನ್. ರಾಜಣ್ಣ ಅವರೇ ಖುದ್ದು ಈ ಒಂದು ಸಮಾವೇಶದ ನೇತೃತ್ವವನ್ನು ವಹಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅಶ್ವಿನಿ. ಓಕೆ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್.